ತುಂಬ ಜನಕ್ಕಿತ್ತು, ಕಮೆಂಟ್ಸ್ ಎಲ್ಲ ಹಾಕಿದ್ರು ಕೆಲವರು, ಸತ್ಯವ್ರನ್ನ ಮಾತಾಡಿಸಿ ಕತೆಗಾರರು ಕತೆ ಹೇಳ್ಬಿಡ್ತಾರೆ, ಕರ್ಸಿರ್ಲಿಲ್ಲ ಅದಕ್ಕೆ. ಹೆಂಗಂದ್ರೆ ಕಬ್ಬು ಥರ ಆಗ್ಬಿಟ್ಟಿರ್ತೀವಿ, ಆ ಗಾಣದ ಒಳಗಡೆ ಕಬ್ಬು ಬಿಡೋರು ನಾವೇ, ಈ ಮುಂದ್ಗಡೆ ಒಳಗೆ ಬಂದು ಕಬ್ಬಿನ ರಸ ಕುಡಿಯೋದು ನಾವೇ. ಬ್ಯಾಕ್ ಶಾಟಲ್ಲೂ ತಲೆ ಎಲ್ಲಾಡಿಸ್ಬೇಕು, ಅವ್ರು ಹೇಳೋದಕ್ಕೆ ಹೂ ಅನ್ಬೇಕಲ್ಲ. ಲಿಟ್ರಲಿ ನಾನು ಆಕ್ಟಿಂಗ್ ಮಾಡ್ಬೇಕಾದ್ರೆ ಹಿಂಗೇ ನೋಡ್ತಾ, ಪಾಪ ಆಕ್ಟ್ ಮಾಡೋರು ಹೆಂಗ್ ಮಾಡ್ತಾರೆ, ಇವ್ನು ಯಾಕೆ ಹಿಂಗ್ ನೋಡ್ತಾರೆ. ಇದು ನಮ್ಮ ಸಮಸ್ಯೆ ಏನಾದ್ರು ಗೊತ್ತಾ, ನೋಡ್ತಾ ಇರ್ತೀವಿ ಕಟಿಂಗ್ ಪಾಯಿಂಟ್ ಅಂತ ಗೊತ್ತಾಗ್ಬಿಡೋದು, ಪಾಪ ಅವ್ರು ಮಾಡ್ತಾ ಇರ್ತಾರೆ ಕಟ್ ಅಂದ್ಬಿಟ್ಟು. ಎಲ್ಲರೂ ಒಂಥರ ಕತೆ ಒಳಗಡೆನೇ ಇನ್ವಾಲ್ವ್ ಆಗ್ಬಿಟ್ಟವ್ರೆ ಅನ್ನೋ ಫೀಲ್ ಬರುತ್ತೆ. ಇದು ಕಲ್ಸ್ಕೊಟ್ಟಿದ್ದು ನಮ್ಮ ಸೂರಿ ಸರ್ ನಮಗೆ. ಅವ್ರು ಯಾವಾಗ ಹೋದಾಗ್ಲೂ ಹಿಂಗೆ ಕಣೋ, ಇಲ್ಲಿ ಹೋದಾಗ ಈ ಥರ ಎಲ್ಲೆಲ್ಲಿ ಏನೇನು ಕ್ಯಾಚ್ ಹಾಕ್ಬೇಕು ಅವೆಲ್ಲ ಹಾಕೋಬೇಕು, ಇವೆಲ್ಲ ಶಾರ್ಟ್ ಸಿಗಲ್ಲ. ಅಲ್ಲ ಅಂದರೆ ನನ್ನ ವೈಯಕ್ತಿಕ ಅಬ್ಸರ್ವೇಷನ್ ಅಂದರೆ ಈ ಸಿನಿಮಾ ಅಂತಲ್ಲ, ಅಥವಾ ಸುಮಾರು ಸಿನಿಮಾಗಳು ನೋಡ್ಕೊಂಡು ಬರ್ತಾಯಿದ್ದೀನಿ. ಒಂದು ಹೌದು, ನಂಬರ್ ಆಫ್ ಸಿನಿಮಾಗಳು ಜಾಸ್ತಿ ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಈ ಥರದ್ದೊಂದು ಟಾಕ್ ಬಂದಾಗ ಸಿನಿಮಾ ಚೆನ್ನಾಗಿದೆ ಅಂತಂಗ ಅವ್ರು ಒಂದು ಸ್ಪೇಸ್ ಕೊಡಬೇಕಲ್ವಾ ಅಟ್ಲೀಸ್ಟ್. ಓಕೆ, ಒಂದು ಪ್ರೈಮ್ ಶೋಸು, ಸಂಜೆ ಶೋಸೇ ಇಲ್ಲ ಈ ಸಿನಿಮಾ, ಸಂಜೆ ಶೋ ಇಲ್ಲ, ಒಂದು ಶೋ ಇಲ್ಲ. ಬಟ್ ಈ ಒಂದು ಹಾಕಿರೋ ಶೋಗಳಿಗೆಲ್ಲ ಜನ ಬರ್ತಾ ಇದ್ದಾರೆ. ಅಷ್ಟಾದ್ರೂ ಕೂಡ ಅದು ಯಾಕೆ 4 ದಿನ ಆದರೂ ಇನ್ನೂ ಮಲ್ಟಿಪ್ಲೈ ಆಗ್ತಿಲ್ಲ ಅನ್ನೋದೇ ಅರ್ಥ ಆಗ್ತಿಲ್ಲ. ಇದನ್ನ ಕೇಳಿದ್ರೆ ಅವ್ರವ್ರದ್ದೇ ಆ್ಯಂಗಲಲ್ಲಿ ಅವರು ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಇಷ್ಟೊತ್ತಿಗೆ ಶೋಸ್ಗಳು ಜಾಸ್ತಿ ಆಗಬೇಕಾಗಿತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನನಗೆ ರಾಮಾರೇ ಶುಕ್ರವಾರ ರಿಲೀಸ್ ಮಾಡಿದಾಗ 7 ಶೋ ಕೊಟ್ಟಿದ್ದು ನನಗೆ, ಬರೀ 7 ಶೋ. ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಅಲ್ಲೊಂದು ಇಲ್ಲೊಂದು ಶೋ ಇತ್ತು, 1-2 ಸಿಂಗಲ್ ಸೀನಲ್ಲಿ 7 ಇತ್ತು. ಭಾನುವಾರ ಆಗೋಷ್ಟೊತ್ತಿಗೆ ಮಲ್ಟಿಪ್ಲೆಕ್ಸ್ ಮ್ಯಾನೇಜರ್ಸೇ ಅದನ್ನು 2-3 ಶೋ ಜಾಸ್ತಿ ಮಾಡಿದರು. ಬಟ್ ಈ ಸಿನಿಮಾ ಯಾಕೆ, ನಾನು ಮೊನ್ನೆನೂ ಫೋನ್ ಮಾಡಿ ಕೇಳಿದೆ, ಯಾಕೆ ಸ್ವಾಮಿ ಇದಾಗ್ತಾ ಇಲ್ಲ ಅಂತ. ಇವಾಗ ನಾವು ಬುಕ್ ಮೈ ಶೋ ತೆಗೆದು ನೋಡೋದು, ದಿನ ಬೆಳಗ್ಗೆ ಅದೇ ಕೆಲಸ, ಯಾವ್ಯಾವ ಇದಕ್ಕೆ ಹೋಗ್ತಾ ಇದೆ ಅಂತ. ಕನ್ನಡದ್ದೇ 1-2-3 ಪಿಕ್ಚರು ಇನ್ನೂ ಚೆನ್ನಾಗಿ ರನ್ನಿಂಗಲ್ಲಿದೆ, ಅದೊಂದಷ್ಟಿದೆ. ತಮಿಳ್ ಪಿಕ್ಚರ್ ಒಂದಷ್ಟಿದೆ, ತೆಲುಗು ಪಿಕ್ಚರ್ ಒಂದಷ್ಟಿದೆ. ಗೊತ್ತಾಗ್ತಾ ಇಲ್ಲ ಏನಕ್ಕೆ ಇದಕ್ಕಿನ್ನೂ ಶೋ ಸಿಗ್ತಾ ಇಲ್ಲ ಅಂತ. ಈಗೇನು ನಾಳೆಯಿಂದ ಶೋಗಳೆಲ್ಲ ಇನ್ಕ್ರೀಸ್ ಆಗತ್ತೆ, ಮಾಡಲೇಬೇಕು, ಇವಾಗ ಬೇರೆ ಆಪ್ಷನ್ ಇಲ್ಲ ಸರ್. ಅವರು ನಾನು ಕಾರಣ ಕೇಳಿದೆ, ಅವರು ಒಂದೇ ಸರಿ 8 ಸಿನಿಮಾ ಬರುತ್ತೆ, 8 ಸಿನಿಮಾಕ್ಕೂ ಲೈನ್ ಅಪ್ ಮಾಡಿರ್ತಾರೆ. ಇದರಲ್ಲಿ ಯಾವುದಕ್ಕೆ ಜನ ಬರ್ತಾ ಇದ್ದಾರೆ ಬರಲ್ಲ ಅಂತ ಡಿಸೈಡ್ ಮಾಡೋದಕ್ಕೆ ಅವ್ರಿಗೂ 3 ದಿನ ಬೇಕಂತೆ. ಆ 3 ದಿನ ಆದಮೇಲೆ ಅಲ್ಲೂ ಪ್ರೆಷರ್ ಹಾಕ್ತಾರೆ ಬೇರೆ ಟೀಮ್ ಅವ್ರು, ನಮ್ಮದು ಪಿಕಪ್ ಆಗುತ್ತೆ ಇಡಿ ಅಂತ. ಆ ಪ್ರೆಷರ್ ಎಲ್ಲನೂ ಸಹಿಸ್ಕೊಂಡು ಅವಾಗ ಅವ್ರಿಗೂ ನೋಡ್ರಪ್ಪ ಇದಿಷ್ಟು ಕಲೆಕ್ಟ್ ಆಗ್ತಾಯಿದೆ, ಹಿಂಗೆ ಆಗ್ತಾಯಿದೆ, ಅವ್ರಿಗೂ ಕ್ಲಾರಿಟಿ ಕೊಟ್ಟು ಆಮೇಲೆ ಜಾಸ್ತಿ ಮಾಡೋದು. ಸಡನ್ನಾಗಿ ಹಂಗೆ ದಿಢೀರಂತ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಅದು ಹೇಳಿದೆ, ನೋಡಿ ಸರ್, ಈಗ 4 ಗಂಟೆಗೆ ಫುಲ್ಲಾಗಿದೆ ಶೋ, 4:15, 5:15 ಒಂದು ಶೋ ದಿಢೀರಂತ ಓಪನ್ ಮಾಡಿಬಿಟ್ರೆ ಯಾರು ಬರ್ತಾರೆ? ಒಂದು ಹಾಫ್ ಡೇ ಮುಂಚೆ ಗೊತ್ತಿರಬೇಕು ಈ ಟೈಮಿಂಗ್ ಶೋ ಇದೆ ಅಂತ. ಈಗ ದೊಡ್ಡ ಸಿನಿಮಾ ಒಂದು 150-200 ಕೋಟಿ ಖರ್ಚು ಮಾಡಿದರೆ ಅದು ಬೇರೆ ಥರ, ಅದು ಆಟನೇ ಬೇರೆ. ಈ ಥರ ಕಂಟೆಂಟ್ ಬೇಸ್ಡ್ ಸಿನಿಮಾಗೆ ಮಿನಿಮಮ್ ಒಂದು 6 ಅವರ್ ಮುಂಚೆನೇ ಗೊತ್ತಾಗಬೇಕು ಈ ಟೈಮಿಂಗ್ಗೆ ಇದೆ ಅಂತ. ಯಾಕಂದರೆ ಹುಡುಕಿ ನೋಡುವಂಥ ಸಿನಿಮಾ ಇದು. ಅದರಿಂದ ಒಂಚೂರು ಮುಂದೆ ನೋಡ್ಬೇಕು. ಅದನ್ನು ನಾನು ಇರೋದನ್ನು ಹೇಳಿದೆ, ಅದಕ್ಕೆ ನೋಡಿ ಸರ್, ಈ ಥರ ಎಲ್ಲರದ್ದು ಶಫಲ್ ಮಾಡಿ ಮುಗಿಸಿ 100% ನಿಮ್ದು ಹೆಂಗೋ ಹೌಸ್ಫುಲ್ ಹೋಗ್ತಾಯಿದೆ, ಸಂಡೇ ಒಂದು 15 ಶೋ ಹೋಗಿದೆ, ಮೈಸೂರಲ್ಲಿ ಫುಲ್ ಆಗಿದೆ, ಬರುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ, 1-2 ಡೇಸ್ ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಜಾಸ್ತಿ ಆಗಿದೆ. ಅಂದರೆ ಶನಿವಾರ ಭಾನುವಾರ ನಾರ್ಮಲ್ಲಾಗಿ ಶೋಗಳು ಇನ್ಕ್ರೀಸ್ ಮಾಡಲ್ಲ ಇಮಿಡಿಯೇಟಾಗಿ. ಭಾನುವಾರ ಕಳೆದ ಮೇಲೇ ಶೋ. ಯಾಕೆ ಭಾನುವಾರ ಕಳೆದ ಮೇಲೆ ಶೋ ಇನ್ಕ್ರೀಸ್ ಮಾಡ್ತಾರೆ ಅಂದರೆ, ಭಾನುವಾರ ತನಕ ಒಳ್ಳೆ ರಿಪೋರ್ಟ್ ಇತ್ತು ಅಂದರೆ ಸೋಮವಾರದಿಂದ ಅದಕ್ಕೆ ಮತ್ತೆ ಜನ ಬಂದೇ ಬರ್ತಾರೆ. ಆ್ಯಕ್ಚುಲಿ ಸೋಮವಾರ, ಮಂಗಳವಾರ, ಬುಧವಾರ ಡೌನ್ ಇರುತ್ತೆ, ಎಕ್ಸ್ಪೆಷಲಿ ವೀಕ್ ಸ್ಟಾರ್ಟಲ್ಲಿ ಡೌನ್ ಇರುತ್ತೆ. ಇದೇನಾದ್ರು ಶನಿವಾರ ಭಾನುವಾರ ಒಳ್ಳೆ ರಿಪೋರ್ಟ್ ಬಂತು ಅಂದರೆ ಸೋಮವಾರ ಮಂಗಳವಾರ 100% ಜನ ಬಂದೇ ಬರ್ತಾರೆ ಅಂತ ಮತ್ತೆ ಶೋಗಳು ಇನ್ಕ್ರೀಸ್ ಆಗುತ್ತೆ. ಬಟ್ ನಾನು ತುಂಬ ಜನದ ಹತ್ರ ಮಾತಾಡಿದ್ದೀನಿ, ಒಂದು ಸ್ಟ್ರಕ್ಚರ್ ಮಾಡಿ ದಯವಿಟ್ಟು. ಅಂದರೆ ಕನ್ನಡ ಎಕ್ಸ್ಪೆಷಲಿ ಕನ್ನಡ ಸಿನಿಮಾಗಳಿಗೆ ಸ್ಟ್ರಕ್ಚರ್ಲೆಸ್ ಆಗಿ ಓಡ್ತಾ ಇದೆ. ಅಂದರೆ ಯಾಕೆ ಸಿನಿಮಾ ಮಾಡ್ತಾಯಿದ್ದಾರೆ, ಎಲ್ಲಿ ಮಾಡ್ತಾಯಿದ್ದಾರೆ, ಯಾಕೆ ರಿಲೀಸ್ ಮಾಡ್ತಾಯಿದ್ದಾರೆ, ಎಲ್ಲಿ ಮಾಡ್ತಾಯಿದ್ದಾರೆ, 300 ಪಿಕ್ಚರ್ ಬರ್ತಾಯಿದೆ ಅಂದರೆ ಅದು ಹೇಳ್ಕೊಬಾರ್ದು. ಅಂದರೆ ನಿಮಗೆ ಲಾಸ್ ಯಾವ ಮಟ್ಟಕ್ಕಾಗತ್ತೆ? ಇವಾಗ ಬೇರೆ ಮಿನಿಮಮ್ 1 ಕೋಟಿ ಒಂದು ಪಿಕ್ಚರ್ಗಂದ್ರೂ 250 ಪಿಕ್ಚರ್ ಲಾಸ್ ಆಯಿತು ಅಂದರೆ 250 ಕೋಟಿ ಲಾಸು. ಸೊ ಇಷ್ಟೆಲ್ಲ ಗೊತ್ತಾಗ್ತಾ ಇದೆ ನಮಗೆ. ಅಂದರೆ ನಾವು ಇಷ್ಟು ಕಳ್ಕೊತಾ ಇದ್ದೀವಿ, ದುಡ್ಡು ಇಷ್ಟು ಲಾಸ್ ಆಗ್ತಾಯಿದೆ, ಎಲ್ಲ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಯಾಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕೂತ್ಕೊಂಡು? ಇದಕ್ಕೊಂದು ಪ್ರಾಪರ್ ಆಯ್ತಪ್ಪ, ಇಷ್ಟು ಪ್ರಯತ್ನ ಮಾಡೋಣ, ಇದ್ರ ಮೇಲೂ ಲಾಸ್ ಆಗ್ತಾಯಿದೆ ಅಂದರೆ ಸಿನಿಮಾ ಚೆನ್ನಾಗಿ ಮಾಡ್ತಾಯಿಲ್ಲ ಅಂತ ಒಪ್ಕೊಳ್ಳೋಣ. ಎಷ್ಟೋ ಒಳ್ಳೆ ಸಿನಿಮಾಗಳು ಬರುತ್ತೆ, ಏನು ಎಲ್ಲ ಬರೋದೆಲ್ಲ ಕೆಟ್ಟ ಸಿನಿಮಾ ಅಂತಲ್ಲ, ಒಳ್ಳೆ ಸಿನಿಮಾಗಳಿಗೆ ಈ ಥರ ಸಮಸ್ಯೆಗಳಾಗತ್ತೆ. ಸೊ ಅದಕ್ಕೆ ಏನು ಮಾಡಬೇಕು? ಅದಕ್ಕೊಂದು ಸ್ಟ್ರಕ್ಚರ್ ಏನಾದರೂ ಒಂದು ವರ್ಕೌಟ್ ಮಾಡಿದ್ರೆ ಅದಾಗತ್ತೆ. ಅಂದರೆ ಒಂಚೂರು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಬೇರೆದಕ್ಕೂ ನಮ್ಮದಕ್ಕೂ ಕಂಟ್ರೋಲ್ ಮಾಡಿಕೊಂಡ್ರೆ ಆಗತ್ತೆ. ಕಾಲಪತ್ರ ಸಿನಿಮಾ ಆದಮೇಲೆ ನಿಮಗೆ ಕತೆಗಳಿಗೆ ಕೇಳ್ಕೊಂಡು ಒಂದಷ್ಟು ಫೋನ್ ಬಂದಿರಬೇಕಲ್ಲ? ಇಲ್ಲ, ಇನ್ನೂ ಏನು ವಿಕ್ಕಿನೇ ಕೇಳಿಲ್ಲ, ಇನ್ನೂ 2ನೇ ಕತೆ ಏನಾದ್ರು ಇದ್ರೆ. ಇಲ್ಲ, ನಾನೊಂದು ಕತೆ ಸ್ಕೆಚ್ ಹಾಕಿದೆ, ಈ ಸತಿ ಮಿಸ್ ಆಗೋಯ್ತದು. ಅದು ಯಾವುದಪ್ಪ ಜಿ, X and Y, ನಾನು ಕ್ಯಾಚ್ ಹಾಕಿದ್ದೆ ಕತೆ ಕೊಡಿ ಅಂತ.
ಅವರೇ ಹೀರೋ ಆಗ್ಬಿಟ್ರು, ಬುದ್ಧಿವಂತಿಕೆ ತೋರಿಸ್ಬಿಟ್ರಿಲ್ಲ, ನಾನು ವಾಪಸ್ ಹೀರೋ ಆಗ್ಬಿಡ್ತೀನಿ ಇವ್ರ ಕತೆಗೆ ಅಂತ. ಅದು ಎಕ್ಸ್ಟ್ರಾ ಕ್ರೇಜ್. ಇನ್ನೊಂದು ನನಗೆ ಸತ್ಯ ಅಥವಾ ವಿಕ್ಕಿ, ನಿಮ್ಮ ಇಬ್ಬರು ಕೂಡ ಅಷ್ಟೇ, ಅಂದರೆ ನಿಮ್ಗೆ ಏನು ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಅಂದರೆ ನೀವು ಏನು ಮಾಡಿಕೊಂಡ್ರೆ ನಿಮಗೆ ವರ್ಕ್ ಆಗುತ್ತೆ ಅಂತ. ಈ ವಿಚಾರಕ್ಕೆ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಅದು ಮಾಡ್ಕೊಂಡಿದ್ದಾರೆ ಕೂಡ, ಸಕ್ಸಸ್ಫುಲ್ಲಾಗಿ ಆಗಿದ್ದಾರೆ. ಈಗ ರೀಸೆಂಟಾಗಿ ನೋಡಿದ್ರೆ ದುನಿಯಾ ವಿಜಯ್ ಅವರು 2 ಬ್ಯಾಕ್ ಟು ಬ್ಯಾಕ್, ಅವ್ರಿಗೆ ಏನು ಬೇಕು ಅಂತ ಗೊತ್ತಿತ್ತು. ಅಂದರೆ ಈಗ ಅವ್ರ ಮೂರ್ತಿನ ಅವರೇ ಕೆತ್ಕೊಂಡಂಗೆ. ಸೊ ಎಸ್ಪೆಷಲಿ ಸೊ ಆ ಒಂದು ಇಂಟೆನ್ಷನಲ್ಲಿ ಫೀಲ್ಡ್ಗೆ ಇಳಿದಾಗ ಚಾಲೆಂಜಸ್ಸು ಬೇರೆ ಇರುತ್ತೆ. ಬಟ್ ಅದು ಈ ಥರದೊಂದು ಅಪ್ರಿಷಿಯೇಷನ್ ಬಂದಾಗ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಹಿಡಬೇಕಂದ್ರೂ ಬೇರೆಯವ್ನು ಹೆಂಗೆ ಮಾಡ್ತಾನೋ ಏನೋ, ನಾನೇ ಮಾಡ್ಕೊಂಬಿಡೋಣ, ಈ ಒಂದು ದ್ವಂದ್ವ ಇರುತ್ತಲ್ಲ. ಅಲ್ಲಲ್ಲ, ಅದು ನಾವು ಹಂಗಾಗಲ್ಲ. ಈಗ ಸತ್ಯ ಅವರು ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾನು ಬೇರೆ ಥರ ಮೋಲ್ಡ್ ಮಾಡ್ತಾರೆ, ನಾನು ಸತ್ಯ ಅವ್ರಿಗೆ ಆ್ಯಕ್ಷನ್ ಕಟ್ ಹೇಳ್ಬೇಕಾದ್ರೆ ಬೇರೆ ಥರ ಮಾಡ್ತೀವಿ. ರೆಗ್ಯುಲರ್ ನಮಗೆ ನಾವೇ ಸಿನಿಮಾ ಮಾಡ್ಕೊಳಕ್ಕಾಗಲ್ಲ, ಬೇರೆ ನಿರ್ದೇಶಕರ ಕೈ ಕೆಳಗೆ ದುಡಿಲೇಬೇಕು. ಎವ್ರಿ ಟೈಮ್ ಮಾಡೋಕ್ಕೆ ಹೋದ್ರೆ ಏನು ಗೊತ್ತಾ, ಒಂದು ಪರ್ಸ್ಪೆಕ್ಟಿವ್ ಆಗಿಬಿಡುತ್ತೆ. ನಾವು ಏನು ಅನ್ಸುತ್ತೆ ಅದನ್ನೇ ಮಾಡ್ತಾ ಇರ್ತೀವಿ. ನಮ್ಮನ್ನು ಬೇರೆ ಆ್ಯಂಗಲ್ ನಾವು ನೋಡೋಕ್ಕೆ ನಾವೇ ರೆಡಿ ಇಲ್ಲ. ನಮಗೆ ನಾವೇ ನಮ್ಮ ಕೈಲಿ ಆಗೋದಿಷ್ಟೇ, ನಾವು ಮಾಡೋದಿಷ್ಟೇ ಅಂತ ನಾವೇ ಫಿಕ್ಸ್ ಆಗಿಬಿಟ್ರೆ ಆಗಲ್ಲ. ಒಬ್ಬ ನಿರ್ದೇಶಕರು ಬಂದು ಅವ್ರಿಗೂ ಬೇಕಾದಂಗೆ ಮೋಲ್ಡ್ ಮಾಡಂಗೆ ಇರಬೇಕಷ್ಟೆ. ಈ ಒಂದು ಮಣ್ಣು ತಗೊಂಡು ಅದ್ರಲ್ಲಿ ಮಡಕೆನಾದ್ರು ಮಾಡ್ಬೋದು, ಚೆಂಬಾದರೂ ಏನು ಬೇಕಾದರೂ ಮಾಡ್ಬೋದಲ್ವ. ಆ ಥರ ಮಡಕೆ ಥರ ನಾವು ಮಣ್ಣಾಗಿರಬೇಕು ಈ ನಟನೆ ಅಂತ ಬಂದಾಗ. ಅದು ಹಂಗಿದ್ರೆ ಮಾತ್ರ ವರ್ಕ್ ಆಗೋದು. ರೆಗ್ಯುಲರ್ ನಾವೇ ಮಾಡ್ಕೊಳಕ್ಕಾಗಲ್ಲ. ಈಗ ಸತ್ಯಣ್ಣೆ ಈಗ ಅವರೇ ಮಾಡ್ತಾವ್ರಲ್ಲ, ನೆಕ್ಸ್ಟ್ ಸಿನಿಮಾ ಅವ್ರಿಗೆ ಅವರೇ ಇವ್ರು ಬೇರೆಯವ್ರೊಬ್ರಿಗೆ ಆ್ಯಕ್ಷನ್ ಕಟ್ ಹೇಳಬೇಕು. ಅಂದರೆ ನಾವು ಇನ್ನೊಬ್ರಿಗೆ ಅರ್ಥ ಮಾಡಿಸೋದಕ್ಕೆ ಈಸಿ ವೇ. ನಾನು ಒಂದು ದಿನ ರಾತ್ರಿ 1 ಗಂಟೆಗೆ ಒಂದು ಸರಿ ಫೋನ್ ಮಾಡಿದೆ, ಸತ್ಯ ನಂಗೊಂದು ಕತೆ ಹೊಳ್ದೈತೆ, ನೀ ಹೀರೋ ಮಾಡ್ತೀಯ ಗುರು ಅಂತ. ಹಿಂಗೆ ನಕ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಫೋನ್ ಇಟ್ಟರು. ಆಮೇಲೆ ಕತೆ ಡಿಸ್ಕಸ್ಸು ಮಾಡಿದ್ವು, ಈ ಥರದ್ದೊಂದು ಕತೆ ಅಂತ. ಎಲ್ಲರಿಗೂ ಇಷ್ಟನೂ ಆಯಿತು. ಅದು ಕತೆ ತುಂಬ ಒಳ್ಳೆ ಕತೆ, ಅದು ಸಖತ್ ಕತೆ. ಅದ್ರ ಸತ್ಯನ ಮಾತ್ರ ಸೂಟ್ ಆಗೋದು. ಯಾವುದೇ ಹಿಂದ್ಗಡೆ ಏನು ಫ್ಲ್ಯಾಶ್ ಬ್ಯಾಕ್ಗಳಿರಬಾರ್ದು. ಅಂದರೆ ಸತ್ಯ ಅಂದರೆ ಡೈರೆಕ್ಟ್ರ್ ಅಷ್ಟೇ. ಇವ್ರ ನಟನೆಯಲ್ಲಿ ಇವರು ಕಾಮಿಡಿ ಆ್ಯಕ್ಟ್ರಾ, ಸೀರಿಯಸ್ ಆ್ಯಕ್ಟ್ರಾ, ಇಲ್ಲ ಇವ್ರು ಏನು ಗೊತ್ತಿಲ್ಲದೆ ಒಬ್ಬರು ಪ್ಲೇನ್ ಆಗಿರ್ತಾರಲ್ಲ, ಆ ಥರದ್ದೊಂದು ಕತೆ ಇತ್ತು. ಮಾಡಿದ ತಕ್ಷಣ ನಕ್ಬಿಟ್ಟು ಆಯ್ತು ಬಿಡಿ ಅಂದ್ಬಿಟ್ಟು ಫೋನ್ ಇಟ್ಟರು. ಈಗೆಲ್ಲ ಮುಗಿದಿದೆ. ಅದು ಏನೇನೋ ಇವ್ರೀಗ ಆಲ್ರೆಡಿ ಹೀರೋ ಆಗೋದ್ರು, ಇವ್ರು ಸಕ್ಸಸ್ ಆಗಿ ಚೆನ್ನಾಗಿ ದುಡ್ಡು ಹೇಳಿದ್ರೆ ನಮಗೊಂದು ದೊಡ್ಡ ಬಡ್ಜೆಟ್ ಮುಂದಕ್ಕೆ. ನಾನು ಅಲ್ಲ, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಏನು ನನ್ನ ತಲೆಯಲ್ಲೇ ಇರಲಿಲ್ಲ. ಈ ಪಿಕ್ಚರ್ ಎಕ್ಸೈಡ್ ಬೈ ಮಾಡ್ಬೇಕಾದ್ರೆ ಒಂದು 10 ಸಲ ಜ್ಞಾಪಕ, ಹೆಂಗರು ಇವ್ರು ಆ್ಯಕ್ಟ್ ಮಾಡ್ತಾರೆ. ನನಗೆ ಬೆಳಗ್ಗೆ ಮೇಕಪ್ ಹಚ್ತಾರಲ್ಲ, ಅದು ಒಂಥರ ಭಾರ ಒಂಥರ ಹೆವಿ. ಅದು ನನಗೆ ಅದು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ. ನಾವು ಕ್ಯಾಮ್ರಾ ಹಿಂದ್ಗಡೆ ಕೂತ್ಕೊಂಡು, ಮಾನಿಟ್ರ್ ಹಿಂದ್ಗಡೆ ಕೂತ್ಕೊಂಡು ನಾವು ಅದೇನು ಬಟ್ಟೆ ಕೊಳೆ ಆಗತ್ತಾ, ಕೊಳೆ ಆಗತ್ತಾ, ಬೇವ್ರು ನಮ್ಗೇನು ಗೊತ್ತೇ ಆಗಲ್ವಲ್ಲ. ನನಗೆ ಒಂಥರ ಹೆವಿ ಫೀಲ್ ಆಗೋದು. ಸಂಜೆ ಮಖ ತೊಳ್ಕೊಂಡ್ರೆ ಅಯ್ಯಪ್ಪ ನೆಮ್ಮದಿಯಲ್ಲ ಆಗಿರೋ ಥರ ಫೀಲ್ ಆಗೋದು. ನಾನು ಆಕ್ಚುಲಿ ಒಂದು ಇಬ್ಬರನ್ನ ಕೇಳಿದೆ, ಸುಂದರ್ ಸರ್ನವ್ರು ಕೇಳಿದೆ, ಸರ್ ಯಾಕೋ ಸಖತ್ ಭಾರ ಅನ್ಸುತ್ತೆ ಸರ್ ಈ ಕಾಸ್ಟ್ಯೂಮು ಮೇಕಪ್ ಎಲ್ಲ ಹಾಕೊಂಡ್ಬಿಟ್ರೆ. ಎಲ್ಲರಿಗೂ ಅನ್ಸುತ್ತೆ ಸತ್ಯ ಅದು. ಬಟ್ ನಾವು ಆರಾಮಾಗಿ ಕೂತಿರ್ತೀವಲ್ಲ ನಮ್ಮ ಪಾಡಿ, ನೀವು ಡೈರೆಕ್ಷನು ಮಾಡಿ ಆ್ಯಕ್ಟಿಂಗು ಮಾಡೋದ್ರಿಂದ ಅದು ಇನ್ನೂ ಸ್ವಲ್ಪ ಜಾಸ್ತಿ ಭಾರ ಅನ್ಸುತ್ತೆ. ಆ್ಯಕ್ಟ್ ಮಾಡಿ ಡೈರೆಕ್ಷನ್ ಮಾಡೋದಿದೆಯಲ್ಲ, ಅದೊಂಥರ ಬೇರೆನೇ ಚಾಲೆಂಜು ಸರ್ ಅದು. ಅಂದರೆ ಅದು ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಆಗಲ್ಲ. ಅದು ಏನಕ್ಕೆ ಹಿಂಗಾಗ್ತಾ ಇದೆಯಲ್ಲ ಆ ಥರ. ಹೆಂಗಂದ್ರೆ ಕಬ್ಬು ಥರ ಆಗ್ಬಿಟ್ಟಿರ್ತೀವಿ. ಆ ಗಾಣದೊಳಗಡೆ ಕಬ್ಬು ಬಿಡೋರು ನಾವೇ, ಈ ಮುಂದ್ಗಡೆ ಬಂದು ಕಬ್ಬನ ರಸ ಕುಡಿಯೋದು ನಾವೇ. ಆ ಥರ ಪರಿಸ್ಥಿತಿ ಇರ್ತೀವಿ ಯಾವಾಗ್ಲೂ. ಅಂದರೆ ನಾನು ಹೇಳೋದು ನಮ್ಮನ್ನು ನಾವೇ ಹಿಂಡ್ಕೊಳ್ಳೋದೈತಲ್ಲ. ಅಲ್ಲ, ನಾ ಹೇಳೋದು ಈಗ ಸ್ವಿಚ್ ಹಾಕ್ಬೇಕಲ್ಲ. ಈಗ ಬಂದು ಶಾರ್ಟ್ ಇಟ್ಟು ಇಲ್ಲ ಎಲ್ಲ ಓಕೆ ಕಂಪೋಸ್ ಮಾಡಿ ಒಂದು ಮಾನಿಟರ್ ಮಾಡಿ ಓಕೆ ನೆಕ್ಸ್ಟ್ ಹೋಗಿ ಅಲ್ಲಿ ನಿಂತ್ಕೊಬೇಕು. ಇಲ್ಲಿ ಡೈರೆಕ್ಟ್ರು ಆ್ಯಕ್ಷನ್ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡಾಗ ಅಲ್ಲಿ ಮತ್ತೆ ಆ್ಯಕ್ಟರ್ ಆಗ್ಬೇಕಲ್ಲ, ಆ ಸ್ವಿಚ್ ಆಗ್ಬೇಕಲ್ಲ ಮೈಂಡ್ ಸೆಟ್ ಪಟ್ ಅಂತ. ಅಲ್ಲ, ಇವರು ಇವಾಗ ಮೊನ್ನೆ ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ರು, ನಾನು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಇಲ್ಲೇ ಹೇಳ್ಬಿಡ್ತಾ ಇದ್ದೆ ಮೋರಣ. ಓಕೆನಾ? ನನ್ನ ಪ್ರಾಬ್ಲಮ್ ಏನಾಗೋದು ಅಂದರೆ, ನಾನು ಲೈಫಲ್ಲೇ ಆ್ಯಕ್ಟಿಂಗ್ ಮಾಡಿಲ್ವಾ, ಎಲ್ಲೂ ಆ್ಯಕ್ಟಿಂಗ್. ಇವರಾದರೂ ಆ ಕೆಂಡ ಸಂಪಿಗೆ ಕಾಲೇಜ್ ಸುಮಾರು ಆ್ಯಕ್ಟ್ ಮಾಡಿ ಒಬ್ಬ ಆ್ಯಕ್ಟರಾಗಿ ಗೊತ್ತು ಹೆಂಗಿರ್ಬೇಕು ಅಂತ. ನಾನೇ ಡೈರೆಕ್ಟ್ರಾ, ಹಿಂಗೆ ನಾನು ಸಜೆಷನ್ ಶಾರ್ಟ್ ಇಟ್ಟರೆ ನಾನು ಹಿಂಗೇ ನೋಡ್ತಾ ಇದ್ದೆ, ನೋಡ್ತಾ ಇದ್ದೆ. ಅಂತ ಈ ಪಕ್ಕದಲ್ಲಿ ನಿಂತವರೆಲ್ಲ ನಾನು ನೋಡ್ಬೇಕಲ್ಲ, ಒಂದು 3-4 ಜನ ಆರ್ಟಿಸ್ಟ್ ನಾನು ನೋಡ್ತಾನೆ ಇರಲಿಲ್ಲ. ನಾನು ಅವ್ರನ್ನೇ ನೋಡ್ತಾ ಇದ್ದೆ, ರಿಯಾಕ್ಷನ್ ಚೆನ್ನಾಗಿದ್ಯಾ ಅಂತ ಎಲ್ಲ. ನೀನು ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಬ್ರೋ, ನಮ್ಮ ಎಡಿಟರ್ ನಂಗೆ ಇದು ತಲೆಯಲ್ಲೇ ಇಲ್ಲ. ಅವ್ರು ಹೇಳೋದಕ್ಕೆ ಹೂ ಅನ್ಬೇಕಲ್ಲ. ಈಗ ನೀವು ಎದುರುಗಡೆ ಮಾತಾಡೋರು ಏನ್ ಗೊತ್ತಾ, ಹಿಂಗೆ ಹೇಳ್ತೀವಿ, ಅವ್ರನ್ನೇ ನೋಡೋರಂಗೆ. ಅವ್ರಿಗೆ ಎದುರುಗಡೆ ಇವಾಗ ಮಾನಿಟ್ರಲ್ಲಿ ಹೆಂಗ್ ಕೂತಿರ್ತೀವಿ, ಮಾನಿಟ್ರಲ್ಲಿ ಹಿಂಗೆ ನೋಡ್ತಾ ಇರ್ತೀವಿ.
ಲಿಟ್ರಲಿ ನಾನು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಹಿಂಗೇ ನೋಡ್ತಾ ಪಾಪ ಆ್ಯಕ್ಟ್ ಮಾಡೋರು ಹೆಂಗೆ ಮಾಡ್ತಾರೆ ಇವ್ನು ಯಾಕೆ ಹಿಂಗೆ ನೋಡ್ತಾ ಇದ್ದಾನೆ. ಸೊ ಅದು ಆ ಸ್ವಿಚ್ಚು ಅದು ಸ್ವಿಚ್ ಅಲ್ಲ, ಅದು ಸಪ್ರೇಟ್ ಎರಡು ಎಂಥದ್ದು ಅದೊಂದು ರೋಗ ಏನು, ಅದು 3 ಪರ್ಫಾರ್ಮೆನ್ಸು. ಒಂದು ಡೈರೆಕ್ಟರ್ ಪರ್ಫಾರ್ಮ್, ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ಇರ್ಬೇಕು ಅದಕ್ಕೆ. ಭಾಳ. ಆದರೆ ಏನು ಗೊತ್ತಾ, ಆದರೆ ಆ ಕೆಲಸ ಮಾಡಬೇಕು ಅಂದ್ರೆ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಕಥೆಯಿಂದ ಆಚೆನೇ ಹೋಗಲ್ಲ ನಾವು. ಯಾಕಂದರೆ ಡೈರೆಕ್ಟರ್ ಆಗಿನೂ ಅದೇ ಫಾಲೋ ಮಾಡ್ತೀವಿ, ಆ್ಯಕ್ಟರ್ ಆಗಿನೂ ಅದನ್ನೇ ಫಾಲೋ ಮಾಡ್ತಾ ಇರ್ತೀವಿ. ಆ ಫಾಲೋ ಮಾಡೋದಿರುತ್ತಲ್ಲ, ಕೆಲಸ ಮಾಡ್ಬೇಕಾದ್ರೆ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಆಮೇಲೆ ಎಷ್ಟೋ ಸತಿ ಅನಿಸುತ್ತೆ ನಮ್ಮ ಮರ್ತೋಗಿರ್ತೀವಿ, ನಾವು ಇದ್ರಲ್ಲಿ ಆ್ಯಕ್ಟ್ ಮಾಡ್ತೇವೆ. ಸ್ವೆಟ್ ತೆಗಿಯಕ್ಕೆ ಒಬ್ಬ ಹಿಂಗೆ ಬರ್ತಾನೆ, ಯಾಕೆ ಬಂದೆ ನೀನು ಯಾಕೆ ಬಂದೆ ಅಂತ. ಅಣ್ಣ ಇದ್ರಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ, ಸ್ವೆಟ್ ಬರುತ್ತೆ ಕಾಣುತ್ತೆ ಕ್ಯಾಮ್ರಾಗೆ. ನನಗಂತೂ ಗುರು ಇದು ಕಾಸ್ಟ್ಯೂಮ್ ನಮಗೇನು ಶೂಟಿಂಗ್ ಮಾಡ್ಬೇಕಾದ್ರೆ ಮಲ್ಕೊಂಡ್ಬಿಡೋದು, ಕ್ಯಾಮ್ರಾ ಇಲ್ಲಿ ಹುಡುಗರು ಅಂತ ಅಲ್ಲೆಲ್ಲ ಸಂದಿಗೆ ಹೋಗ್ಬಿಡೋದು, ಅಲ್ಲೇ ಕೂತ್ರೆ ಈ ತರ ಆಟಗಳಿರತ್ತಲ್ಲ ನಮ್ದು. ನಾನು ಕೂತ್ರೆ ಮದನ್ ಬರೋ ಗುರು ಇದು ಕಾಸ್ಟ್ಯೂಮ್ ಬೇರೆ ಪ್ಯಾಂಟ್ ಕೊಡ್ರು, ಬೇರೆ ಫಸ್ಟ್ ಪಿಕ್ಚರ್ ಅಲ್ಲ. ಏನಂದ್ರೆ ಒಂದು ಮದುವೆ ಡ್ರೆಸ್ ಹಾಕೊಂಡಿದ್ರು, ಶೂಟಿಂಗ್ ಹೋಗಿದ್ದೆ. ಎಲ್ಲಂದ್ರೆ ಅಲ್ಲಿ ಕೂರ್ತಾರೆ ವೈಟ್ ಡ್ರೆಸ್, ಮದುವೆ ಹುಡುಗನ ಡ್ರೆಸ್, ಕತೆ ಹೇಳ್ತಾ ಎಲ್ಲ ಸುಮ್ಮನೆ ಒಂದು ವೈಟ್ ಡ್ರೆಸ್. ನನಗೆ ಹಂಗೆಲ್ಲ ಕೂತು ಗಲೀಜ್ ಆಗ್ತದೆ ಅಂದ್ರೆ ಕರಾಟ ಅಲ್ವಾ. ಆ ಡೈರೆಕ್ಷನ್ ಮಾಡೋ ಪ್ರೋಸೆಸ್ ಅಲ್ಲಿ ಕಾಸ್ಟ್ಯೂಮ್ ಮರ್ತು ಬಿಟ್ಟಿರ್ತೀವಿ. ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡಿರ್ತೀವಿ, ಹಿಂಗ್ ಟೀ ಕುಡಿತಾ ಇರ್ತೀವಿ, ಚೆಲ್ಕೊಂಡಿರ್ತೀವಿ. ಹಂಗ್ ಮಾಡಂಗಿಲ್ವಲ್ಲ. ಈಗ ಆಕ್ಟರ್ಗಳು ನೋಡಿ, ಅವ್ರು ಡಿಸೆಂಟ್ ಆಗಿ ಕೂತ್ಕೊಂಡು ಅವ್ರದ್ದು ಏನಿರುತ್ತೆ ಬಟ್ಟೆ ಗಲೀಜ್ ಆಗಿದ್ದಾರೆ, ಹಂಗೆ ಎಲ್ಲಿ ನೋಡಿ ನೆರಳಾಗಿರೋ ಜಾಗ ಕೂತಿರ್ತಾರೆ, ನೀಟಾಗಿಲ್ಲ ಕ್ಯಾರವನ್ ಹೋಗಿ ಏನು ಗಲೀಜ್ ಆಗದೆ. ಇಲ್ಲಿ ಡಬಲ್ ಕೆಲಸ ಇರ್ಬೇಕಾದ್ರೆ ಟೆನ್ಷನ್ ಗೊತ್ತಾಗಲ್ಲ. ನಾನು ಏನ್ ಮಾಡಿದ್ದೆ ಗೊತ್ತಾ, ನನ್ನ ಪಿಕ್ಚರ್ ಹಾಕಿದಿಲ್ಲ ಬಟ್ಟೆ, ಮನೆಯಿಂದ ಬತ್ತಾನೆ ಕಂಟಿನ್ಯೂಟಿ ಡ್ರೆಸ್ ತಗೊಂಡು ಹೋಗ್ಬಿಡುವೆ. ನೈಟಿಂದ ಬೆಳಿಗ್ಗೆ ಸ್ನಾನ ಮಾಡಿ ಈ ಸೀನ್ ಏನಿದೆ ಆ ಡ್ರೆಸ್ನ ಮನೆಯಿಂದಾನೆ ಯಾಕೆ ಬಂದ್ಬಿಡುವೆ, ಅದಕ್ಕೆ ಟೈಮ್ ವೇಸ್ಟ್ ಆಯ್ತದೆ ಅಂತ. ಈಸಿ ಪ್ರೊಸೆಸ್. ಇಡೀ ಶೂಟಿಂಗ್ ಅಲ್ಲಿ ನಾನು ಓನ್ ಕಾಸ್ಟ್ಯೂಮ್ ಅಂತಾನು ಇತ್ತು, ಅದು ಇತ್ತು. ಎಲ್ಲದನ್ನ ಏನಂದ್ರೆ ಬೆಳಗ್ಗೆ ಯಾವ ಸೀನ್ ಇರ್ತೋ ಆ ಸೀನ್ ಮನೇಲಿ ಉಳ್ಕೋತಾ ಇದ್ವು, ಅಲ್ಲೊಂದು ಮನೆಯಿಂದಾನೆ ಯಾಕೆ ಬರುವೆ. ರಾತ್ರಿನೇ ಇಸ್ಕೊಂಡು ಹೋಗ್ಬಿಟ್ಟಿರುವೆ ಬಟ್ಟೆನ. ಇನ್ನ ಅದು ಬಂದು ನಂದು ಬಿಚ್ಚಿ ಇದು ಹಾಕೊಂಡು ಏನಕ್ಕೆ, ಅದನ್ನೇ ಕೊಡಿ, ಅದನ್ನೇ ಯಾಕೆ ಬರೋಣ. ಹಂಗೆ ಇನ್ವಾಲ್ವ್ಮೆಂಟ್ ಸಿಕ್ಬಿಟ್ರೆ ಅದ್ರೊಳಗಡೆ ಸಖತ್ ಮಜಾ ಮಾಡ್ಬೋದು. ಆದ್ರೆ ಕನೆಕ್ಟ್ ಆಗಿಲ್ಲ ಅಂದ್ರೆ ನಾವೇ. ಆಮೇಲೆ ಆಕ್ಟರ್ ಇರ್ಬೇಕಾಗಿರೋದು ಏನು ಒಂದು ಕ್ವಾಲಿಟಿ ಅಂದ್ರೆ ಡೈರೆಕ್ಟರ್ ಕಟ್ಟೇಳೋ ತನಕ ಅವ್ನು ಆಕ್ಟ್ ಮಾಡ್ಬೇಕು. ಓಕೆನಾ. ಇಲ್ಲಿ ನಮ್ಮ ಸಮಸ್ಯೆ ಏನಾದ್ರು ಗೊತ್ತಾ, ನೋಡ್ತಾ ಇರ್ತೀವಿ ಇದು ಕಟಿಂಗ್ ಪಾಯಿಂಟ್ ಅಂತ ಗೊತ್ತಾಗ್ಬಿಡೋದು, ಪಾಪ ಅವ್ರು ಮಾಡ್ತಾ ಇರ್ತಾರೆ ಕಟ್ ಅಂದ್ಬಿಟ್ಟು. ಈಗ ಮಾನಿಟರ್ ಮುಂದೆ ಕೂತಿದ್ರೆ ಅವ್ನು ಆಗಿ ಅವ್ನು ಸ್ವಲ್ಪ ಕ್ಲಿಯರ್ ಇನ್ನೇನ್ ಬರುತ್ತೆ ಅಂತ ನಮ್ಗಿಲ್ಲ ನೋಡ್ತಾ ಏನು ಹೇಳಿಲ್ಲ ಅಂದ್ರೆ ಅಷ್ಟೇ ಸಾಕು. ಈ ನಮ್ಮ ಸಿನಿಮಾದಲ್ಲಿ ಕ್ರೌಡ್ಗಳದೆಲ್ಲ ರಿಯಾಕ್ಷನ್ ಆಯ್ತಲ್ಲ, ಎಲ್ಲ ತುಂಬಾ ನ್ಯಾಚುರಲ್ ಆಗವ್ರೆ. ಈಗ ಅವರು ಸಿನಿಮಾ ಗೊತ್ತಿಲ್ಲ, ಅವ್ರದ್ದು ಶಾರ್ಟ್ ತೆಗಿಬೇಕು, ಎಕ್ಸ್ಪ್ರೆಷನ್ ಹಂಗೆ ಇರಬೇಕು, ಹಿಂಗ್ ನೋಡ್ತಾ ಇರೋದು, ಇದು ಮಾಡ್ತಾ ಇರೋದು. ಅದಕ್ಕೆ ಏನ್ ಮಾಡಿದೆ ಅಂದ್ರೆ 2 ಕ್ಯಾಮ್ರಾ ತರಿಸ್ತಾ ಇದ್ನಲ್ಲ, ಈ ಕಡೆ ಒಂದು ಶೂಟಿಂಗ್ ಮಾಡಂಗೆ ನಿಲ್ಸ್ಬಿಡುವೆ ಒಂದು ಕ್ಯಾಮ್ರಾಗೆ. ನಾನು ಆಕ್ಷನ್ ಅಂದ್ರೆ ಕ್ಯಾಮ್ರಾದ ನನ್ಗೆ ಹೇಳಿದೆ, ಇವ್ರನ್ನ ಹಿಡಿಯಪ್ಪ, ಈ ಕಡೆ ತಲೆ ಕೆಡಿಸ್ಕೊಬೇಡ. ಈ ಜನಗಳ ರಿಯಾಕ್ಷನ್ ತೆಗಿಯಕ್ಕೆ ಒಂದು ಕ್ಯಾಮ್ರಾ ಇಟ್ಟಿರ್ತಾ ಇದೆ. ಅವ್ರು ಏನೋ ಹಿಂಗೆ ನೋಡ್ತಾ ಕೂತಿರೋದು, ಯಾರೋ ಬಿಡಿ ಸೇರ್ತಾ ಇರೋದು, ಅದನ್ನ ನ್ಯಾಚುರಲ್ ಆಗಿ ಸಿಗ್ಬೇಕು. ಅವ್ರಿಗೆ ಹೇಳ್ಕೊಟ್ರೆ ಮಾಡಲ್ಲ, ಅವ್ರು ಗಾಬರಿ ಆಗ್ಬಿಡ್ತಾರೆ. 2 ಕ್ಯಾಮ್ರಾದಲ್ಲಿ ಶೂಟಿಂಗ್ ಒಂದು ಈ ಕಡೆ ನಿಲ್ಸ್ಬಿಟ್ಟು ಆಕ್ಟ್ ಮಾಡೋರ್ನ, ಇವ್ರದ್ದೊಂದು ಮಾಮೂಲಿ ಕ್ಲೋಸ್ ಅಪ್ ಹೇಳಿ ಅಂತ ಈ ಕಡೆ ರನ್ ಮಾಡ್ತಾ ಇರೋದು. ಇನ್ನೊಂದು ಕ್ಯಾಮ್ರಾ ಝೂಮ್ ಹಾಕೊಂಡು ಪ್ಯಾನ್ ಮಾಡಿದ್ರೆ ಎಲ್ಲರೂ ನೀಟಾಗಿ ಆ ಸೀನಲ್ಲಿ ಅವ್ರು ನಕ್ಕಿದ್ರೆ ಅವರು ನಕ್ತಾರೆ, ಆ ಸೀನಲ್ಲಿ ಹತ್ರ ಅವರು ಫೀಲ್ ಮಾಡ್ತಾರೆ. ಕ್ರೌಡ್ ಹತ್ರ ಈಸಿಯಾಗಿ ಪರ್ಫಾರ್ಮ್ ತೆಗಿತಾ ಇದ್ದು. ಅದಕ್ಕೆ ನಮ್ಮ ಇಡೀ ಸಿನಿಮಾದಲ್ಲಿ ನೋಡಿ ಎಲ್ಲರೂ ಒಂಥರ ಕತೆ ಒಳಗಡೆನೆ ಇನ್ವಾಲ್ವ್ ಆಗ್ಬಿಟ್ಟವ್ರು ಅನ್ನೋ ಫೀಲ್ ಬರುತ್ತೆ. ಇದು ಕಲ್ಸ್ಕೊಟ್ಟಿದ್ದು ನಮ್ಮ ಸೂರಿ ಸರ್ ನಮ್ಗೆ. ಅವ್ರು ಯಾವಾಗ ಹೋದಾಗ್ಲೂ ಹಿಂಗೆ ಕಣೋ, ಇಲ್ಲಿ ಹೋದಾಗ ಈ ತರ ಎಲ್ಲೆಲ್ಲಿ ಏನೇನು ಕ್ಯಾಚ್ ಹಾಕ್ಬೇಕು ಅವೆಲ್ಲ ಹಾಕೋಬೇಕು, ಇವೆಲ್ಲ ಶಾರ್ಟ್ ಸಿಗಲ್ಲ. ನೀ ಎಷ್ಟೇ ಪ್ರಿಪೇರ್ ಆಗಿ ಕರ್ಕೊಂಡು ಹೋದ್ರು, ತುಂಬಾ ದೊಡ್ಡ ಆಕ್ಟರ್ ಆದ್ರೂ ಅವ್ರು ಆಕ್ಟ್ ಮಾಡ್ತಾರೆ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಆ ನ್ಯಾಚುರಲ್ ಆಗಿ ಅವ್ರು ಏನೋ ಒಂದು ಗೆಸ್ಚರ್ ನಿಂತಿರ್ತಾರಲ್ಲ ಹೆಂಗ್. ಆಮೇಲೆ ಯಾವಾಗ್ಲೂ ಹೇಳೋರು, ಒಂದು ಶಾರ್ಟ್ನ ಕಂಪೋಸ್ ಮಾಡ್ಬೇಕಾದ್ರೆ ಪ್ಲೇಸ್ಮೆಂಟ್ ಕೊಡ್ತೀವಿ ಆರ್ಟಿಸ್ಟ್ ಎಲ್ಲೆಲ್ಲಿ ಇರಬೇಕು ಅಂತ. ಆದ್ರೆ ನಾವು ಕಂಪೋಸೇ ಮಾಡದೆ ನಾವು ಫ್ರೆಂಡ್ಸ್ ಒಂದು ಟೀ ಅಂಗಡಿಗೆ ಹೋದ್ರೆ ನಿಂತ್ಕೋತೀವಿ, ನಾವು ಒಂದು ಕಂಪೋಸಿಷನ್ ಮಾಡ್ಕೊಂಡಿರ್ತೀವಿ. ಎದುರುಗಡೆ ನೀನು, ಈ ಕಡೆ ನಾನು, ಟೀ ಕೊಡೋನ್ ಇಲ್ಲಿ. ಒಂದು ಕಂಪೋಸಿಷನ್, ಆರ್ಗ್ಯಾನಿಕ್ ಕಂಪೋಸಿಷನ್ ನಮಗೆ ಗೊತ್ತಿರೋ, ಡೈಲಿ ಮಾಡ್ತೀವಿ ಆ ಕಂಪೋಸಿಷನ್. ಈಗ ನೀವು ಕೂತ್ಕೋಬೇಕಾದ್ರೆ ನಮ್ಮನ್ನ ಇಲ್ಲಿ ಕೂರಿಸಿ, ನೀನು ಇಲ್ಲಿ ಕೂರಿಸಿ. ಇದಿಲ್ಲ ಅಂತಂದ್ರೆ ನಾವೊಂದು ಕಂಪೋಸಿಷನ್ ಕೂತ್ಕೋತೀವಿ. ನಾನು ಅಲ್ಲೆಲ್ಲ ಕೂತ್ಕೋತೀನಿ, ಇವ್ರು ಕಂಫರ್ಟಬಲ್ ಆಗಿ ಇಲ್ಲಿ ಕೂತ್ಕೋತಾರೆ. ಈ ಕಂಪೋಸಿಷನ್ ಎವ್ರಿ ಡೇ ನಡೀತದೆ. ನಮ್ಮ ತಾಯಿನೂ ಕಂಪೋಸ್ ಮಾಡ್ತಾ ಇರ್ತಾರೆ ಆ ಥರ ಸೀನ್ಗಳನ್ನ. ಅಂದ್ರೆ ಸಿನಿಮಾಗಲ್ಲ, ಲೈಫಲ್ಲಿ ಅವರಲ್ಲಿ ಅಡುಗೆ ಮಾಡ್ತಾ ಇದ್ರೆ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ. ಕಾನ್ವರ್ಸೇಷನ್ ಇರುತ್ತಲ್ಲ, ಈ ಲೈವ್ ಕಾನ್ವರ್ಸೇಷನ್ ಹೆಂಗ್ ಶೂಟ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದು ಸೂರಿ ಸರ್ ನಂಗೆ ಆ್ಯಕ್ಚುಲಿ. ಅದಕ್ಕೆ ಅವ್ರ ಸಿನಿಮಾ ನೋಡಿದಾಗೆಲ್ಲ ತುಂಬಾ ನ್ಯಾಚುರಲ್. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅದು ತುಂಬ ಚೆನ್ನಾಗಿದೆ. ಈ ರಾಜೇಶ್ ನಟರಂಗ ಅದೊಂದು ಸೀನ್ ಬರುತ್ತಲ್ಲ, ಕೂತ್ಕೊಂಡು ಅದೇ ಹೌದು ಅವಾಗ ಮೂರು ಸೀಕ್ವೆನ್ಸ್ 3 ಸೀನ್ಗಳನ್ನ ಒಟ್ಟಿಗೆ ಕಟ್ ಮಾಡಿದ್ದಂತ. ಆ ಸೀನಲ್ಲೂ ಹಿಂಗೆ ಇದೆ ಅಂದರೆ
ತುಂಬ ಅಂದರೆ ಥ್ರೂಔಟ್ ದ ಮೂವಿ ನೋಡ್ಬೇಕು. ಆಮೇಲೆ ಅವ್ರದ್ದೊಂದು ಅದೇ ಒಂದು ಲಾಸ್ಟ್ ಇಂಟರ್ವ್ಯೂನಲ್ಲೂ ಮಾತಾಡೋದು ಅನಿಸುತ್ತೆ, ಅವರು MLA ಗೆಟಪ್ಪಲ್ಲಿ ಬರ್ಬೇಕಾರೆ ಆ ನ್ಯಾಚುರಲಿಟಿ ಅದು ಆ ಊರಲ್ಲಿ ಆ ಜನಗಳ ಮಧ್ಯೆ ಹಂಗೆ ತೆಗಿಯೋಕ್ಕೆ ಹೆಂಗೆ ಸಾಧ್ಯ ಇಲ್ಲ ಅಂದರೆ ಅದು ರಾಜೇಶ್ ಅಣ್ಣ ಅವ್ರ ಸಪೋರ್ಟಿಂದನೇ. ಆ ಕ್ರೌಡಿಂಗ್ ಬಂದ್ರು ಒಬ್ಬ ಆ್ಯಕ್ಟ್ರ್ ಗೊತ್ತಾಗುತ್ತೆ ನಂದು ಕ್ಯಾಮ್ರಲ್ಲಿ ಬರ್ತಾ ಇಲ್ಲ ಅಂದರೆ ಸೈಡಿಗೆ ಕರ್ಕೊಂಡು ಪರ್ಫಾರ್ಮ್ ಮಾಡೋದು. ಅದು ಆ್ಯಕ್ಟ್ರುಗಳು ಮಾಡೋದು. ಅದು ಆ್ಯಕ್ಟ್ರುಗಳು ಚೆನ್ನಾಗಿರುತ್ತೆ. ಈಗ ನಮ್ಮಂಥವ್ರು ಏನು ಮಾಡ್ಬಿಡ್ತೀವಿ, ನಾವು ಅವ್ರನ್ನೇ ನೋಡ್ತಾ ಇರ್ತೀವಿ, ಇವ್ನು ಚೆನ್ನಾಗಿ ಕಾಣ್ತಾವ, ನಾವು ಆ್ಯಕ್ಚುಲಿ ಹಿಂಗೆ ಬರಬೇಕು, ನಾವು ಅವ್ರನ್ನೇ ನೋಡ್ತಾ ಇರ್ತೀವಿ, ಇವ್ನು ಚೆನ್ನಾಗಿ ಕಾಣ್ತಾವಲ್ಲ ಅಂತ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ. ಇವಾಗ ಇವ್ರು ಹೇಳಿದ್ರಲ್ಲ ಕಂಪೋಸಿಷನ್ಸು, ಅದು ತೀರಾ ಎವ್ರಿ ಡೇ ಪ್ರತಿ ಕ್ಷಣನೂ ಅಬ್ಸರ್ವ್ ಮಾಡೋರಿಗೆ ಅದು ಗೊತ್ತಾಗತ್ತೆ, ಇದು ಮಾಡ್ಬೋದಲ್ಲ ಇಷ್ಟು ಅಂತ. ಈಗ ತುಂಬ ಜನದ ಸಮಸ್ಯೆ ಏನಾಗ್ಬಿಡುತ್ತೆ ಅಂದರೆ ರೆಗ್ಯುಲರ್ ಲೈಫನ್ನು ಅಬ್ಸರ್ವ್ ಮಾಡಲ್ಲ, ಸಿನಿಮಾಗಳು ನೋಡ್ತಾರೆ ಸಿಕ್ಕಾಪಟ್ಟೆ. ಈ ಸಿನಿಮಾಗಳು ನೋಡಿ 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 ಅದ್ರದ್ದೊಂದು ಫ್ರೇಮ್ ವರ್ಕ್ ತಲೆಯಲ್ಲಿರುತ್ತೆ, ಹಾಗೆ ಪ್ಲೇಸ್ ಮಾಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲನೂ. ಇದ್ರಲ್ಲಿ ಹಿಂಗೆ ಕೂರಿಸ್ಬೇಕು, ಹಂಗೆ ಕೂರಿಸ್ಬೇಕು, ಹಿಂಗೆ ಕೂರಿಸ್ಬೇಕು ಅಂತ. ಈಗ ಸೂರಿ ಸರ್ದಾಗಲಿ ವಿಕ್ಕಿದ ಏನು ಪ್ಲಸ್ ಪಾಯಿಂಟ್ ಅಂದರೆ ಇವ್ರದ್ದು ರೆಗ್ಯುಲರ್ ಲೈಫ್ ಅಬ್ಸರ್ವೇಷನ್. ನಾನು ಕೂತ್ರೆ ಎಲ್ಲಿ ಕೂರ್ತಾ ಇದ್ನಪ್ಪ, ಇವನ್ ನಂಗೆ ನಾಗಭರಣ ಸರು ಹಂಗೆ ಶೂಟ್ ಮಾಡ್ತಿದ್ದೆ. ಆರ್ಟಿಸ್ಟ್ಗಳು ಕರ್ಸಿದ್ರೆ ಅವ್ರು ಸೀನ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀವು ಕೂತ್ಕೊಳ್ಳಿ ನೋಡೋಣ ಹೆಂಗೆ ಕೂತ್ಕೊಂತೀರಾ ಅಂತ ಬಿಡೋರು. ಅವ್ರವ್ರ ಪಾಡಿ ಅವ್ರವ್ರು ಎಲ್ಲೆಲ್ಲೋ ನಾವೇನಾದ್ರು ಸರ್ ನೀವು ಅವ್ರು ಕೂತ್ಕೊಂತಾರೆ ಬಿಡ್ರ, ನೀವು ಯಾಕೆ ಹೋಗಿ ಕೂರಿಸ್ತೀರಾ ಅನ್ನೋದು. ಅವ್ರು ಎಲ್ಲೆಲ್ಲಿ ಕೂತ್ಕೊಂತಾರೋ ಕೂತ್ಕೊಳ್ಳಿ, ಆಮೇಲೆ ನಮಗೆ ಬೇಕು ನಾವು ಕಂಪೋಸ್ ಮಾಡ್ಕೋಣ ಅದು ಹೆಂಗೆ ಬೇಕು ಹಂಗೆ. ಸೊ ಅದು ತುಂಬ ಲೈಫಲ್ಲೇ ಒಂದು ಆರ್ಗ್ಯಾನಿಕ್ ಫ್ರೇಮಿಂಗ್ ಇರುತ್ತೆ. ನಾವು ಅದನ್ನ ಶೂಟ್ ಮಾಡ್ಬೇಕಷ್ಟೇ. ಒಂದು ಟೀ ಅಂಗಡಿ ಹತ್ರ ನಿಂತ್ಕೊಳ್ಳಿ, ಒಂದು ಬಸ್ ಸ್ಟ್ಯಾಂಡ್ ನಿಂತ್ಕೊಳ್ಳಿ, ಒಂದು ಬಸ್ಗೆ ಅವರಾಗಿದ್ದು ಅವರೇ ಲೈನ್ ಆಗಿ ನಿಂತಿರ್ತಾರೆ, ಆಕ್ಚುಲಿ ಅವರೇ ನಿಂತಿರ್ತಾರೆ, ಜಸ್ಟ್ ಕಂಪೋಸಿಷನ್ ಹಂಗೆ ಇರಬೇಕು. ನೀವು ಅದನ್ನ ತುಂಬಾ ಚೆನ್ನಾಗಿ ನೋಡ್ಬೇಕು ಅಂದ್ರೆ ನೀವು ಪೂರ್ಣಚಂದ್ರ ತೇಜಸ್ವಿ ಅವ್ರ ಪುಸ್ತಕಗಳಲ್ಲಿ ಸ್ಕೆಚ್ ಮಾಡಿರ್ತಾರೆ ಈ ಜನಗಳ ಗುಂಪು ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅದು. ಅಂದ್ರೆ ಅದು ಯಾರು ಅದನ್ನ ಕ್ಯಾಪ್ಚರ್ ಮಾಡಿ ಬರೀತಾರೋ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅದನ್ನ ನೋಡಿದಾಗೆಲ್ಲ ಈ ತರದ್ ಒಂದು ಕಂಪೋಸ್ ಮಾಡ್ಬೇಕು, ಜನ ನಿಂತಿರೋದು ಹಿಂಗೆ ಕಂಪೋಸ್ ಮಾಡ್ಬೇಕು. ಅಲ್ಲೊಂದು ನಾಯಿ ಇರುತ್ತೆ, ಒಂದ್ ಅಂಗಡಿ ಅವನ ಬಿಡಿಸಿ ಅಥವಾ ಎಲ್ಲೋ ನೋಡ್ತಾ ಇರ್ತಾನೆ, ಅವನಿಗೂ ಪುಸ್ತಕಕ್ಕೆ ಸಂಬಂಧವೇ ಇಲ್ಲ ನಿಂತಿರ್ತಾನೆ. ಸೊ ಆ ಥರದ್ದು ಆ ಸೂಕ್ಷ್ಮಗಳನ್ನ ನಾವು ಹಿಡಿದ್ರೆ ನಿಜವಾಗ್ಲೂ ಸಿನಿಮಾಗಳು ತುಂಬ ಹೊಸದಾಗಿ. ನಾನು ಅದನ್ನ ಹೇಳಿದ್ದು, ಈ ಸಿನಿಮಾದಲ್ಲಿ ಬಿಗಿನಿಂಗು ಆ ಓಪನಿಂಗ್ ಸೀಕ್ವೆನ್ಸ್ ಇದೆಯಲ್ಲ, ನಾ ಅದನ್ನು ಎಷ್ಟು ಚೆನ್ನಾಗಿದೆ, ಎಷ್ಟು ಆ ಮೂಡಿಗೆ ಎಷ್ಟು ನೀಟಾಗಿ ಕರ್ಕೊಂಡೋಗಿ ಕೂರಿಸ್ಬಿಡುತ್ತೆ. ಅದು ಕತೆ ಒಳಗಡೆ ಇನ್ವಾಲ್ವ್ ಮಾಡಿಸ್ಕೊಂಡ್ಬಿಡುತ್ತೆ ಕತೆ. ಅದು ವೆರಿ ಇಂಪಾರ್ಟೆಂಟ್ ಅಲ್ಲ ಪಿಕ್ಚರ್ಗೆ. ಅಂದರೆ ಕತೆ ಒಳಗಡೆ ಕೂರಿಸೋದಿದೆಯಲ್ಲ ಅಲ್ಲಿ ಅದು ಅಷ್ಟು ನೀಟಾಗಿ ಯಾರೋ ನೀರು ಮಕ್ಕೋತಾ ಇರೋದು, ತಗೊಂಬಂದು ಇದು ಮಾಡ್ತಿರೋದು, ಅಲ್ಲೆಲ್ಲೋ ಕಟ್ಟೆ ಮೇಲೆ ಕೂತಿರೋದು ಎಲ್ಲ ಎಷ್ಟು ಚೆನ್ನಾಗಿ, ಅದರಲ್ಲೊಂದು ಆ ಟೈರ್ ಹೊಡ್ಕೊಂಬರ್ತಾರೆ, ಅದೆಲ್ಲ ನೀವು ಹೇಳ್ಕೊಟ್ರೆ ಮಕ್ಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಇಲ್ಲ ಅವ್ರು ಹಂಗೇನೆ ಅಲ್ಲಿ ಅದೇ ಊರು ಹುಡುಗರು ಅವರೆಲ್ಲ. ನಾವು ಅದರಲ್ಲೊಂದು ಶಾರ್ಟ್ ಇದೆ, ಇಲ್ಲಿ ಅಂಬೇಡ್ಕರ್ ಅವರು, ಇಲ್ಲಿ ಬಸವಣ್ಣ ಅವರು, ಮನುಷ್ಯ ಜಾತಿ ಒಂದೇ ನಿಜ ಅಂತ ಹಿಂಗೆ ಪ್ಯಾನ್ ಮಾಡಿದ್ರೆ ಒಬ್ಬ ಮುಸ್ಲಿಮ್ ಅವ್ರು ಹಿಂಗೆ ಕುಂಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲೊಂದು ಮೆಟಾಫರ್ ಹೇಳಿದ್ದೀನಿ, ಅದು ಅರ್ಥ ಎಷ್ಟು ಜನ ಅಲ್ಲ ಅಂದರೆ ನಾನು ಅದನ್ನ ಹೇಳಿದ್ದು, ಮೆಟಾಫರ್ಗಳಲ್ಲೇ ತುಂಬ ವಿಷಯ ಇದೆ. ಹೌದು, ಅದು ಅರ್ಥ. ಒಂದಷ್ಟು ಜನ ಗುರ್ತಿಡ್ದು ಹೇಳ್ದವ್ರು ಇದ್ದಾರೆ, ಒಂದಷ್ಟು ಜನ ಚೆನ್ನಾಗಿದೆ ಏನು ಹೇಳಕ್ ಟ್ರೈ ಮಾಡಿದ್ದೀರಾ ಅಂತನೂ ಅನ್ಸುತ್ತೆ. ಅಂದರೆ ಇದನ್ನ ತುಂಬ ಕಾಮನ್ ಆಗಿ ತಲೆ ಕೆಡಿಸ್ಕೊಂಡು ನೋಡುವಂಥದ್ದು ಅಲ್ಲ. ಇಲ್ಲ, ತೀರಾ ಸಿಂಪಲ್ ಸಿನಿಮಾ, ಸಿಂಪಲ್ ಕಥೆ, ಅದು ಯಾರು ಬೇಕಾದ್ರೂ. ಹೇಳಿದ್ದು ಇಂಟೆಲೆಕ್ಚುಯಲ್ಸ್ ಅಂತ ಹೇಳ್ತಾರಲ್ಲ, ಇಂಟೆಲೆಕ್ಚುಯಲ್ ಆಡಿಯನ್ಸು ಇವ್ರದಿಂಗೆ ಅಥವಾ ಕಾಮನ್ ಆಡಿಯನ್ಸ್, ಈ ಡಿವಿಷನ್ಸ್ ಇದೆಯಲ್ಲ ಆ ಥರದ್ದು ಏನೂ ಇಲ್ಲ. ಯಾರಿಗೂ ಬಂದರೂ ಸಿನಿಮಾ ನೀಟಾಗಿ ಅರ್ಥ ಆಗುತ್ತೆ. ಬಟ್ ನೀವು ಹೇಳ್ದಂಗೆ ಪರ್ಸ್ಪೆಕ್ಟಿವ್ಗಳು ಒಬ್ಬೊಬ್ರಿಗೆ ಒಂದೊಂಥರ ಅರ್ಥ ಆಗುತ್ತೆ. ಅಂದರೆ ಈಗ ರಾಜೇಶ್ ಅವ್ರದ್ದು MLA ಕ್ಯಾರೆಕ್ಟರ್ ತೋರಿಸ್ಬೇಕಾದ್ರೆ ಅಲ್ಲೇನೋ ಜಗಳ ಆದಾಗ ಫೋನ್ ಎತ್ತಬೇಡ ಅಂದ್ಬಿಟ್ಟು ಕಣ್ಣು ಉರಿಯೋಕ್ಕೆ ಶುರುವಾಯ್ತದ ಅವನಿಗೆ. ಕಣ್ಣಿಗೆ ಇದಾಕೋತಾರೆ, ಐ ಡ್ರಾಪ್ ಹಾಕ್ಕೊಂಡು ಮಲ್ಕೋತಾರೆ. ಸೀನ್ ಮುಗಿದ ಎಂಡಿಗೆ ಸ್ಟ್ಯಾಚ್ಯೂ ನಿಲ್ಲಿಸ್ತಿಂದ ಕಣ್ಣು ಓಪನ್ ಮಾಡ್ತಾರೆ. ಅದು ಸಿಂಬಾಲಿಕ್. ಅದು ಅವನು ಉರಿತಾ ಇರೋದನ್ನ ತಣ್ಣು ಮಾಡಿಕೊಂಡ್ರು ಮತ್ತೆ ಉರಿ ಜಾಸ್ತಿ ಆಯಿತು ಅಂತ. ಅದಕ್ಕೊಂದು ಪ್ಯಾರಲಲ್ ಏನೋ ಒಂದಷ್ಟು ಕಟ್ಸ್ ಬರೆದಿದ್ದೆ. ನಾನು ಎಡಿಟ್ರ್ ಜೊತೆ ಮಾತಾಡಿದೆ, ಬೇಡ ಕಣೋ ಟೂ ಮಚ್ಚು ಹಾಕೋದು ಬೇಡ, ಸಾಕು ಇದು ಕರೆಕ್ಟಾಗಿದೆ ಅಂತೇಳಿ. ನಾವು ತುಂಬ ಬರೆದಿದ್ದೆ ಆ ಥರ, ಒಂದೊಂದು ಸೀನ್ಗೂ ಒಂದೊಂದು ಎಕ್ಸಾಂಪಲ್ ಥರ. ಅದು ಎಲ್ಲ ಸೀನು ಮಾಡಿದ್ರೆ ನೋಡೋರ್ಗೊಂಥರ ಆಗ್ಬಿಡುತ್ತೆ ಅಂತೇಳಿ ತುಂಬ ಕಟ್ ಮಾಡೋದು. ಎಲ್ಲ 2-3 ಸೀನ್ಗೊಂದು ಬಿಟ್ಬಿಟ್ವಿನ್ನು ಒಂದು ಸೀನ್ ಐತೆ, ಅವನು ಬಾವುಟನ ಕ್ಯಾಚ್ ಹಿಡಿತಾನಲ್ವ, ಅವನ ಮಗು ಹಿಂಗೆ ತೋರಿಸುತ್ತೆ. ನೆಕ್ಸ್ಟ್ ಡೇ ಆಯಿತು ಅಂದಾಗ ಏನು ಮಾಡಿದ್ದೀನಿ ಅಂದರೆ ಬಲ್ಲುದ್ಬಿಟ್ಟು ಕ್ಯಾಕರ್ಸ್ ಮಕ್ಕಳು ಕೂದ್ರೆ ನನ್ನ ಕ್ಲೋಸಪ್ ಬರುತ್ತೆ. ಅಂದರೆ ಇವನು ಉಗಿಸ್ಕೊಳ್ಳೋ ಅಂಥ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾನೆ ಅನ್ನೋದನ್ನು ಸಿಂಬಾಲಿಕ್ಕಾಗಿ ಹೇಳಿದ್ದೀನಿ. ಅದು ಒಂದಷ್ಟು ಜನ ನೋಡ್ಬಿಟ್ಟು ನಕ್ಕವ್ರೆ. ಅದು ಏನಕ್ಕೆ ನಕ್ಕವ್ರೆ ನಂಗೆ ಗೊತ್ತಿಲ್ಲ. ಅವನು ಉಗಿದಕ್ಕೆ ನಕ್ಕಿದ್ರ ಇಲ್ಲ ಈ ಶಾರ್ಟ್ ಯಾಕೆ ಯೂಸ್ ಮಾಡಿದ್ದಾನೆ ಅಂತ ನಕ್ಕಿದ್ರ ನಂಗೆ ಗೊತ್ತಿಲ್ಲ. ಒಂದಷ್ಟು ಜನ ಅರ್ಥ ಆಗಿ ಕ್ಯಾಕರ್ಸ್ ಮಕ್ಕ ಉಗ್ದಿದ್ದು ಕರೆಕ್ಟಾಗಿ ಆಯ್ತು ಬಿಡು, ಇಲ್ಲಿಂದ ಉಗಿಸ್ಕೋತಾನೆ ಅವ್ನ ಕ್ಯಾರೆಕ್ಟ್ರದು ಉಗಿಸ್ಕೊಳ್ಳೋ ಕ್ಯಾರೆಕ್ಟರ್ ಶುರುವಾಯಿತು ಅಂತ. ಅದೆಲ್ಲ ಸಿಂಬಾಲಿಕ್ಕಾಗಿ ಒಂದಷ್ಟು ಮಾಡಿದ್ವಿ. ಆಮೇಲೆ ಒಂದು ಸಿಚುವೇಶನ್ಲಿ ಏನಿದೆ ಅಂದರೆ, ಈ ಇಡೀ ಪ್ರೋಸೆಸ್ಸಲ್ಲಿ ಅವರು ಊರವರು ಅವನ್ನ ಬೈಯಕ್ಕೆ ಶುರು ಮಾಡಿದಾಗ ಬರೀ ಕೈಗಳದ್ದು ಕಾಲ್ಗಳದ್ದು ಹಾಕಿದ್ದೀವಿ. ಊರಲ್ಲಿ ಏನಾದ್ರು ಜಗಳ ಆಡಿದ್ರೆ ಅವ್ರು ಹಂಗೆ ಹಿಂಗೆ ತಲೆ ಕೆರ್ಕೊಂಡು ಕೂತಿರ್ತಾರೆ, ಕೈನೇನೋ ಕೀಳ್ತಾ ಇರ್ತಾರೆ. ಅದೇ ಮಾಡೋದು, ಯಾರು ಡೈರೆಕ್ಟಾಗಿ ಹೋಗಿ ಏನು ಹೇಳಕ್ಕೆ ಹೋಗಲ್ಲ. ಹಳ್ಳಿಗಳನ್ನು ನಾನು ಗಮನಿಸಿದ್ದೀನಲ್ಲ, ಅದಕ್ಕೆ ಅದು ಹಾಕಿದ್ದೀನಿ.
ಸುಮ್ಮನೆ ಕೂತಿರ್ತಾರೆ ಹೊರಾಗ ಒಂದು ಗುಂಪಲ್ಲಿ ಸುಮ್ಮನೆ ಯಾವನೋ ಏನೋ ಎಲಾಡಿಕೆ ಆಗ್ತಾ ಇರ್ತಾನೆ, ಯಾರೋ ಏನೋ ತಲೆ ಕೆರ್ಕೋತಾ ಇರ್ತಾರೆ. ಅದು ಬೇಕು ಅಂತ ಹಂಗೆ ಯೂಸ್ ಮಾಡಿ ತುಂಬ ಜನ ಏನೋ ಕಾಲು ಕೈ ಏನೇನೋ ಹಾಕಿದ್ರು. ಆಮೇಲೆ ನೀವು ಒಂದು ಸಿನಿಮಾ ಮಾಡಬೇಕು ಅಂದರೆ ಇಷ್ಟು ಯೋಚನೆ ಮಾಡಲೇಬೇಕು ಸರ್. ಇಲ್ಲಾಂದರೆ ಯಾಕಂದರೆ ನಾವು ಮೊನ್ನೆ ಅದೇ ಮಾತಾಡ್ತಾ ಇದ್ವಿ. ಈಗ ಚಾರ್ಲಿ ಚಾಪ್ಲಿನ್ ಸಿನಿಮಾಗಳು ಆ ವಯ್ಯ ಮಾಡಿ 120 ವರ್ಷದ ಮೇಲಾಗಿದೆ. ಇವತ್ತು ಅದು ನಮ್ಮ ಕೈಗೆ ಸಿಗತ್ತೆ, ನಾವು ನೋಡ್ತೀವಿ. ಅಂದರೆ ಸಿನಿಮಾಕ್ಕಿರೋ ಜೀವ ಅಷ್ಟು. ಸೊ ಸಿನಿಮಾ ಅನ್ನೋದು ಏನು ತುಂಬ ಚಿಕ್ಕ ವಿಷಯ ಅಲ್ಲ. ಏನೋ ನನಗೆ ಹತ್ರ ಕ್ಯಾಮ್ರಾ ಸಿಕ್ತು, ಆ್ಯಕ್ಟ್ರ್ ಸಿಕ್ಕಿದ್ರು, ಶೂಟ್ ಮಾಡಿದ್ವಿ, ಅದು ಜೀವಂತವಾಗಿರುತ್ತೆ ತುಂಬ ವರ್ಷ. ಸೊ ಒಂದು ಸಿನಿಮಾ ಮಾಡಬೇಕು ಅಂದರೆ ಇವ್ರು ಹೇಳ್ತಾ ಇದಾರಲ್ಲ, ಒಂದು ಆ ಮಟ್ಟಕ್ಕಾದ್ರೂ ಒಂದಷ್ಟು ಯೋಚನೆ ಮಾಡಲೇಬೇಕು. ಅಷ್ಟು ಯೋಚನೆ ಮಾಡಿದ್ರೆ ತುಂಬ ದಿವಸ ಇನ್ನೂ ಚೆನ್ನಾಗಿ ಉಸಿರಾಡುತ್ತೆ. ಓಕೆ, ಅಂದರೆ ಒಂದು ಸಕ್ಸಸ್ಫುಲ್ ಸಿನಿಮಾ ಆಗಿದೆ, ಕಾಲಪತ್ರ ನುಗ್ತಾ ಇದೆ. ಇಂಥ ಹೊತ್ತಲ್ಲಿ ನಮಗೆ ಕತೆಗಾರ ಸಿಕ್ಕರು. ಒಂದಷ್ಟು ಇತ್ತು, ತುಂಬ ಜನಕ್ಕಿತ್ತು, ಕಮೆಂಟ್ಸ್ ಎಲ್ಲ ಹಾಕಿದ್ರು ಕೆಲವರು. ಏನು ಸತ್ಯವ್ರನ್ನ ಮಾತಾಡಿಸಿ ಕತೆಗಾರನ ಮಾತಾಡಿಸಿ. ಸೊ ಫೈನಲಿ ನಮ್ಮ ಆಡಿಯನ್ಸ್ಗೂ ಕತೆಗಾರರು ಕತೆ ಹೇಳ್ಬಿಡ್ತಾರೆ, ಕರ್ಸಿರ್ಲಿಲ್ಲ ಅದಕ್ಕೆ. ನೀವೇನು ಮಾಡಿದಾರೆ ಅದು ಕತೆ ಮಾಡಿದ್ವಿ, ಏನು ಕತೆ? ಅಯ್ಯೋ, ಇದು ಅಣ್ಣವ್ರದ್ದು ವಿಷಯನೇ ತುಂಬ ಸರ್ಪ್ರೈಸ್ ಎಲಿಮೆಂಟ್ ಆಗಿ ಇಟ್ಕೊಂಡಿದ್ದು. ನಾನು ಅವತ್ತು ಅನೂಪ್ ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ಅವರು ಅಷ್ಟೇ, ಅದೊಂದು ಸರ್ಪ್ರೈಸ್ ಇದೆ, ಅದನ್ನು ಬೇಡ ಅಂತ. ಅಲ್ಲ, ಈ ಸಿನಿಮಾದೊಂದು ಕತೆ ಆದರೆ ಇವ್ರು ಸಿನಿಮಾ ಮಾಡಿದ್ದೇ ಒಂದು ಕತೆ ಅಲ್ಲ, ಅದು ತುಂಬ ದೊಡ್ಡ ಜರ್ನಿ. ಸೊ ಅವ್ರ ಶ್ರಮಕ್ಕೆ ಇವತ್ತು ಹೌದು, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಹಿಂಗೆ ಆಗಲಿ, ಒಳ್ಳೆಯದಾಗಲಿ, ಯಶಸ್ವಿ ಸಿನಿಮಾ ಆಗಿದೆ ಇವತ್ತಿಗೆ. ಆಲ್ ದ ಬೆಸ್ಟ್. ಮುಂದಿನ ಹೆಜ್ಜೆಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಇದಿಷ್ಟು ಕಾಲಪತ್ತರ್, ಒಂದು ಸಕ್ಸಸ್ಫುಲ್ ಜರ್ನಿ ವಿತ್ ನಮ್ಮ ಸ್ಟೋರಿ ರೈಟರ್ ಆ್ಯಂಡ್ ಡೈರೆಕ್ಟರ್. ನಿಮಗೆ ಸಿನಿಮಾ ಆಲ್ರೆಡಿ ನೋಡಿದರೆ ನಿಮಗೆ ನಾವು ಮಾತುಕತೆ ಏನು ಮಾಡಿದ್ವಿ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇನ್ನು ಸಿನಿಮಾ ನೋಡಿಲ್ಲ ಅಂತಂದರೆ ಈಗ ಸಿನಿಮಾ ನೋಡಿದ್ಮೇಲೆ ಮತ್ತೊಂದು ಸಲ ನಮ್ಮ ಇಂಟರ್ವ್ಯೂ ನೋಡಿ ನಿಮಗೆ ಮಜಾ ಸಿಗುತ್ತೆ. ಸೊ ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಎಲ್ಲ ಕಡೆ ಸಿನಿಮಾ ಇದೆ, ಇಡೀ ರಾಜ್ಯದಾದ್ಯಂತ. ಬೆಂಗಳೂರಲ್ಲಿ ಮಲ್ಟಿಪ್ಲೆಕ್ಸು, ಸಿಂಗಲ್ ಸ್ಕ್ರೀನ್ ಎಲ್ಲ ಕಡೆನೂ ಸಿನಿಮಾ ಇದೆ. ಮಿಸ್ ಮಾಡದೆ ಹೋಗಿ ಸಿನಿಮಾ ನೋಡಿ. ನಮಸ್ಕಾರ.